ಏನಪ್ಪ ಇದು, ಇವತ್ತು ಇಷ್ಟೊತ್ತಾದ್ರೂ ಇವಳು ಇನ್ನೂ ಬಂದೇ ಇಲ್ವಲ್ಲ. ನಿನ್ನೆ ಬೇರೆ ಕೂಗಾಡ್ತಾ ಇದ್ಲು. ಇನ್ನು ಕೋಪ ಇದೆಯೋ ಏನೋ ನನ್ನ ಮೇಲೆ. ಓ, ಬರ್ತಿದ್ದಾಳೆ ಬರ್ತಿದ್ದಾಳೆ. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಇನ್ನೂ ನನ್ನ ಮೇಲೆ ಕೋಪನಾ? ಇನ್ನು ಕೋಪ ಕಮ್ಮಿ ಆಗಿಲ್ವಾ? ನೋಡಿ ಆದಿತ್ಯ, ಇದು ಆಫೀಸ್. ಇಲ್ಲಿ ಪರ್ಸನಲ್ ವಿಚಾರಗಳನ್ನ ಮಾತಾಡೋ ಅವಶ್ಯಕತೆ ಇಲ್ಲ. ವರ್ಕ್ ಬಗ್ಗೆ ಏನಾದರೂ ಕೇಳೋದಿದ್ರೆ ಕೇಳಿ ಹೇಳ್ತೀನಿ. ಯಾಕೆ ಲಕ್ಷ್ಮಿ, ಪ್ಲೀಸ್ ಮಾತಾಡೆ. ನೀನು ಈ ಥರ ಇದ್ರೆ ನನಗೆ ಹಿಂಸೆ ಅನ್ಸುತ್ತೆ ಕಣೆ. ಪ್ಲೀಸ್ ಮಾತಾಡು. ನೋಡಿ ಆದಿತ್ಯ, ನಾನು ನಿಮ್ಗೆ ಹೇಳಿದೆ ಅಲ್ವಾ, ವರ್ಕ್ ಪ್ಲೇಸಲ್ಲಿ ಪರ್ಸನಲ್ ವಿಚಾರಗಳನ್ನ ಮಾತಾಡಬಾರ್ದು. ದಯವಿಟ್ಟು ಹೋಗಿ ನಿಮ್ಮ ವರ್ಕ್ ನೀವು ಮಾಡ್ಕೊಳ್ಳಿ. ಮತ್ತೇನಾದರೂ ಹೈಯರ್ ಆಫೀಸರ್ ನೋಡಿದ್ರೆ ನಮ್ಗೆ ಬೈತಾರೆ. ಹೋಗಿ. ಸರಿ, ಈಗ ಹೋಗ್ತೀನಿ. ಮಧ್ಯಾಹ್ನ ಕಾಫಿ ಡೇನಲ್ಲಿ ಸಿಗೋಣ, ಓಕೆನಾ? ಇಲ್ಲ ಕ್ಯಾಂಟೀನಲ್ಲಿ ಹೇಗಿದ್ರು ಊಟ ಮಾಡಬೇಕಲ್ವಾ? ಕ್ಯಾಂಟೀನಿಗೆ ಬರ್ತೀಯಲ್ಲ, ಅವಾಗ ಸಿಗು, ಮಾತಾಡೋಣ. ನೋಡಿ, ನನಗೆ ಮಾತಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವು ನನ್ನಿಂದ ದೂರ ಇದ್ದಷ್ಟು ಒಳ್ಳೆಯದು. ಯಾಕೆ? ಸರಿ ಆಯ್ತು, ಮಧ್ಯಾಹ್ನ ಸಿಗು, ಮಾತಾಡ್ತೀನಿ. ಯಪ್ಪ, ಹೇಗಾದರೂ ಮಾಡಿ ಇವಳನ್ನ ಸಮಾಧಾನ ಮಾಡಬೇಕು. ಹಾಯ್ ಫ್ರೆಂಡ್ಸ್, ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಈ ಕತೆ ನಾಯಕಿ ಲಕ್ಷ್ಮಿ ಅಂತ ಹೇಳಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ರೀತಿ ಮೋಟಿವೇಶನ್ ಸಿಕ್ಕಾಗುತ್ತೆ. ಇನ್ನೂ ಒಳ್ಳೆ ಕತೆಗಳನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮಗೂ ಇದನ್ನು ಎಡಿಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತೀನಿ. ನಾವು ಮಾಡೋ ಒಂದು ಕೆಲಸಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿಫಲ ಸಿಕ್ಕಿದ್ರೆ ಎಲ್ಲರಿಗೂ ಖುಷಿಯಾಗುತ್ತೆ ಅಲ್ವಾ? ಅದೇ ರೀತಿ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿ ಬರುವಂಥ ಎಲ್ಲ ಸ್ಟೋರೀಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಕತೆ ಕಡೆ ಹೋಗೋಣ. ಹಾಗೆ ಈಗಾಗಲೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಮ್ಮ ಸ್ಟೋರೀಸ್ನ ನೋಡ್ತಾ ಇರಿ, ಎಂಜಾಯ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಸಮಯದ ನಂತರ ನನ್ನ ಒಬ್ಬನೇ ಬಿಟ್ಟು ನೀನು ಆಲ್ರೆಡಿ ಬಂದು ಊಟ ಮಾಡ್ತಾ ಇದೆಯಲ್ಲ ಲಕ್ಷ್ಮಿ. ನನ್ನನ್ನು ಒಂದು ಮಾತು ಕರೆದಿದ್ರೆ ನಾನು ನಿನ್ನ ಜೊತೆನಲ್ಲೇ ಬರ್ತಾ ಇದ್ನಲ್ಲ. ನೋಡಿ ಆದಿತ್ಯ ಅವರೇ, ಇಲ್ಲಿ ಆಫೀಸ್ ವರ್ಕ್ ಮಾಡಬೇಕು, ಊಟ ಟೈಮ್ ಸರಿಯಾಗಿ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಾವೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀವಿ, ಆದರೆ ಬೇರೆಯವ್ರಿಗೆ ನಮ್ಮ ಬಗ್ಗೆ ಚಿಂತೆ ಇರಲ್ಲ. ಅವಾಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ನನಗೆ ಅರ್ಥ ಆಗ್ತಿದೆ ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ, ತಗೋ, ಈ ಫ್ಲವರ್ಸ್ ನಿನಗೋಸ್ಕರನೇ ಮಾಡಿಸ್ಕೊಂಬಂದಿದ್ದೀನಿ. ಐ ಲವ್ ಯು ಲಕ್ಷ್ಮಿ. ನೋ ಥ್ಯಾಂಕ್ಸ್, ಅದ್ರ ಅವಶ್ಯಕತೆ ಇಲ್ಲ. ಆದಿತ್ಯ, ಯಾವಾಗಲೂ ಹಿಂಗೆ ಮಾಡ್ತಿರಲ್ಲ, ಯಾಕೆ ನೀವು? ಅಲ್ಲ, ಪ್ರತಿ ಸಾರಿನೂ ನಾನು ಹೇಳ್ತಾನೆ ಇದ್ದೀನಿ, ನಮ್ಮ ವಿಚಾರನ ನಿಮ್ಮ ಮನೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯಲ್ಲಿ ನನಗೆ ಎಷ್ಟು ಪ್ರೆಷರ್ ಇದೆ ಗೊತ್ತಾ ನಿನಗೆ? ಅವ್ರು ಈಗಾಗಲೇ ಹುಡುಗನ ಹುಡುಕ್ತಾ ಇದ್ದಾರೆ. ಯಾಕೆ ಮದುವೆ ಬೇಡ ಅಂತ ಇದೆಯಾ? ಇನ್ನೇನು ಎಲ್ಲ ಆಯ್ತಲ್ಲ, ಓದಿದಾಯ್ತು, ಜಾಬ್ಗೆ ಹೋಗ್ತಾ ಇದೆಯಾ, ಮದುವೆ ಮಾಡ್ಕೊ ಅಂತ ಟಾರ್ಚರ್ ಕೊಡ್ತಿದ್ದಾರೆ. ನಿನ್ಗೆ ಅದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಬೇಡ, ನಾನು ಇನ್ಮೇಲೆ ನಿಮ್ಮ ಜೊತೆ ಮಾತಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನಿಮಗೆ ನನ್ನ ಪಡ್ಕೋಬೇಕು ಅನ್ನೋದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಮಾತಾಡಿ ನಮ್ಮ ಮದುವೆಗೆ ಒಪ್ಪಿಸ್ತಾ ಇದ್ರಿ. ಆದರೆ ನೀವು ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ನಾನು ಏನಂತ ತಿಳ್ಕೊಬೇಕು ಹೇಳಿ? ಸಾರಿ, ಪ್ಲೀಸ್ ಇದೊಂದು ಸರಿ ಕ್ಷಮಿಸು. ಯಾವಾಗಲೂ ಇದೇ ಆಯಿತು. ಆದಿತ್ಯ, ನನಗೆ ಆಗ್ತಾ ಇಲ್ಲ, ಮನೆಯಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈ ಕಡೆ ನಿಮ್ಮ ಬಗ್ಗೆ ಹೇಳೋದಕ್ಕೂ ಆಗ್ತಾ ಇಲ್ಲ. ಯಾವ ರೀತಿ ಹೇಳಿ? ನೀವೇ ಇನ್ನೂ ನಿಮ್ಮ ಮನೆಯಲ್ಲಿ ಮಾತಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ನಾನು ಏನಂತ ಹೇಳು ನಮ್ಮ ಮನೆಯಲ್ಲಿ? ಅದಕ್ಕೆ ನೋಡಿ, ಬೇಡ, ನಿಮಗೆ ಕಷ್ಟ ಆಗ್ತಿದೆ ಅಂತ ಅಂದರೆ ಈ ರಿಲೇಷನ್ಶಿಪ್ಪೇ ಬೇಡ ನಮಗೆ. ನೀವು ನಿಮ್ಮ ಮನೆಯಲ್ಲಿ ಯಾರನ್ನು ತೋರಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳಿ. ನಾನು ನಮ್ಮ ಮನೆಯಲ್ಲಿ ಯಾರನ್ನು ತೋರಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೋತೀನಿ. ಪ್ಲೀಸ್ ಕಣೆ ಲಕ್ಷ್ಮಿ, ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ. ಅದು ನಿನಗೂ ಗೊತ್ತು ತಾನೆ, ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಹೌದಾ? ಹಾಗಾದರೆ ನಮ್ಮ ವಿಚಾರನ ನಿಮ್ಮ ಮನೆಯಲ್ಲಿ ಮಾತಾಡಿದ್ರೆ ನಿಮ್ಮ ತಂದೆ ತಾಯಿ ನಮ್ಮ ಮದುವೆಗೆ ಒಪ್ತಾರಾ? ಒಪ್ತಾರೆ. ಒಪ್ಪಲಿಲ್ಲ ಅಂತಂದರೆ ನಾನು ನಿನ್ನ ಜೊತೆನೇ ಬಂದ್ಬಿಡ್ತೀನಿ. ಅಲ್ಲ, ನಾನು ಇದನ್ನು ನಂಬಬೇಕು. ಹೌದು ಲಕ್ಷ್ಮಿ, ನಾನು ನಂಬು ಪ್ಲೀಸ್. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಣೆ. ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟಪಡ್ತೀನಿ. ಸರಿ, ಹಾಗಾದರೆ ಇವತ್ತು ಸಾಯಂಕಾಲ ನೀವು ನನ್ನ ಮನೆಗೆ ಬರ್ತಾ ಇದ್ದೀರಾ. ನಮ್ಮ ತಂದೆ ತಾಯಿ ಹತ್ರ ನಮ್ಮ ವಿಚಾರನ ಮಾತಾಡ್ತಾ ಇದ್ದೀರಾ ಅಷ್ಟೇ. ನೀವೇನಾದರೂ ಇವತ್ತು ಬರಲಿಲ್ಲ ಅಂತಂದರೆ ಇನ್ನು ಯಾವತ್ತೂ ನೀವು ನನಗೆ ಮುಖ ತೋರಿಸ್ಬೇಡಿ. ನಾನು ಅಷ್ಟೇ, ನಿಮ್ಮ ಮುಖನೂ ತೋರಿಸಲ್ಲ, ನಿಮ್ಮನ್ನು ಮಾತು ಆಡಿಸಲ್ಲ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಇವತ್ತು ಸಾಯಂಕಾಲ ತಾನೆ, ನಾನು ಖಂಡಿತ ಬರ್ತೀನಿ. ಬಂದು ನಾನು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ. ಸರಿ, ಹಾಗಾದರೆ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡಿ, ಟೈಮ್ ಆಗಿಬಿಡುತ್ತೆ. ಸರಿ ಆಯಿತು. ಶೋಭಾ, ಶೋಭಾ. ಏನ್ರಿ? ಶೋಭಾ, ನನಗೊಂದು ಗ್ಲಾಸ್ ಕಾಫಿ ಮಾಡ್ಕೊಂಬರೆ. ಯಾಕೋ ತುಂಬ ತಲೆನೋವ್ತಿದೆ ಕಣೆ. ರೀ, ಎಷ್ಟು ಸರಿ ರೀ ಕಾಫಿ ಟೀ ಅಂತ ಕುಡಿಯೋದು? ಅದೇನೋ ಸಿರಪ್ಪ ಕುಡಿದ್ರೆ ಶಕ್ತಿ ಬರಕ್ಕೆ. ಅಯ್ಯಯ್ಯಯ್ಯ, ಒಂದು ಲೋಟ ಕಾಫಿ ಕೇಳಿದ್ರೆ ಎಷ್ಟು ಮಾತಾಡ್ತೀಯ? ಹೋಗು, ಮಾಡ್ಕೊಂಬಂದು ಕೊಡೋಗು. ನನಗೆ ಈ ಕಾಫಿ ಕುಡಿಲಿಲ್ಲ ಅಂತಂದ್ರೆ ಕೈ ಕಾಲೇ ಓಡೋದಿಲ್ಲ. ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಿಂಗೆ ಕಾಫಿ ಟೀ ಅಂತ ಕುಡಿತಾ ಇರಿ, ಆದಷ್ಟು ಬೇಗ ಶುಗರ್ ಬಂದು ಕೈ ಕಾಲಕ್ಕೆ ಸೇರ್ಕೊಳ್ಳುತ್ತೆ. ಆಗ ಸಕ್ಕರೆ ಇಲ್ದಿರೋ ಕಾಫಿ ಟೀ ಕುಡಿರಂತೆ. ಅಯ್ಯೋ, ಏನಂತ ಮನುಷ್ಯರು ಅಂತ ಹಾಕ್ಬಿಟ್ಟು ನಾವು ದೇವ್ರು ನಿಮ್ಮನ್ನ. ಏನೇ, ನೀನು ಕಾಫಿ ಮಾಡ್ಕೊಡ್ತೀಯ, ಹೊರಗಡೆ ಹೋಗಿ ಕುಡಿಲ್ಲ? ಮಾಡ್ಕೊ ಬರ್ತೀನಿ ರೀ. ನೀನೇನು ಕಾಫಿ ಮಾಡದೇ ಇದ್ರೆ ನೀವೇನು ನನ್ನನ್ನು ಬಿಡ್ತೀರಾ? ಪಪ್ಪ. ಲಕ್ಷ್ಮಿ,
ಬಾಮ್ಮ, ಇವತ್ತೇನು ಬೇಗ ಬಂದ್ಬಿಟ್ಟಿದೆಯಲ್ಲ, ಆಫೀಸ್ ಬೇಗ ಮುಗೀತಾ? ಅಂದ್ಹಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರಮ್ಮ ಇದು, ನಿನ್ ಫ್ರೆಂಡಾ? ಅದು ಡ್ಯಾಡಿ, ನಾನು ನಿಮ್ಗೆ ಹೇಳ್ತಿದ್ನಲ್ಲ ಆಫೀಸಲ್ಲಿ ನನ್ನ ಕೊಲೀಗ್ ಒಬ್ಬರಿದ್ದಾರೆ, ತುಂಬ ಒಳ್ಳೆಯವರು, ನನ್ನ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಅಂತ. ಅದು ಇವರೇ, ಆದಿತ್ಯ ಅಂತ. ನಮಸ್ತೆ ಅಂಕಲ್. ಹೋ, ನಮಸ್ತೆ ಕಣಪ್ಪ. ನಿನ್ ಬಗ್ಗೆ ನನ್ನ ಮಗಳು ತುಂಬಾ ಹೇಳಿದಾಳೆ ಕಣಪ್ಪ, ಆಫೀಸಲ್ಲಿ ತುಂಬಾ ಹೆಲ್ಪ್ ಮಾಡ್ತೀಯಂತೆ. ಬಾಪ್ಪ, ಬಾ ಕುತ್ಕೋ ಬಾ. ಶೋಭಾ, ಹಂಗೆ ಮಾಡ್ತಾ ಇನ್ನೊಂದ್ 2 ಗ್ಲಾಸ್ ಎಕ್ಸ್ಟ್ರಾನೇ ಮಾಡು. ನಿನ್ ಮಗಳು ಮತ್ತೆ ಅವ್ರ ಕೊಲಿಗ್ ಬಂದಿದ್ದಾರೆ. ಸರಿ ರೀ, ಆಯಿತು. ಬಾಪ್ಪ, ಕುತ್ಕೋ ಬಾ, ಸಂಕೋಚ ಪಟ್ಕೋಬೇಡ, ಬಾ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಿಮ್ದು ಯಾವೂರಪ್ಪ? ಅದು ನಮ್ಮದು ಮೈಸೂರು ಅಂಕಲ್. ಅಂದರೆ ನಾನಿಲ್ಲಿ ವರ್ಕ್ ಮಾಡೋದಕ್ಕೋಸ್ಕರ ಬಂದಿರೋದು. ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ. ಓ ಹೌದಾ, ಹಳ್ಳಿಯಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಿರೋದಾ? ಸರಿ ಕಣಪ್ಪ. ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದೀಯಾ? ಅಂಕಲ್ ಸದ್ಯಕ್ಕೆ ಫ್ರೆಂಡ್ಸ್ಗಳ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ದೀನಿ ಅಂಕಲ್. ನಾಳೆ ಮದುವೆ ಆದಂಥ ಟೈಮ್ಗೆ ಒಂದು ಮನೆ ಮಾಡ್ಕೊಳ್ಳೋಣ, ನಾನು ನನ್ನ ಫ್ಯಾಮಿಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಓ, ಆಗ್ಲೇ ಫ್ಯೂಚರ್ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ತುಂಬಾ ಖುಷಿ ಆಯ್ತಪ್ಪ. ಎಲ್ಲ ಹುಡುಗರು ನಿನ್ ಥರ ಯೋಚನೆ ಮಾಡಲ್ಲ ನೋಡು. ಲಕ್ಷ್ಮಿ, ತಗೊಳಮ್ಮ ಕಾಫಿ. ಕೊಡಿ ಮಮ್ಮಿ, ನಾನೇ ಕೊಡ್ತೀನಿ. ಅಂದಂಗೆ ನಿಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯನೇನಾ? ಅಂಕಲ್, ಅದು ನಮ್ಮ ತಂದೆ ತಾಯಿ ವ್ಯವಸಾಯನೇ ಮಾಡೋದು, ಬಟ್ ನಮ್ಮ ಹತ್ರ ಅಷ್ಟೊಂದು ಜಮೀನೇನಿಲ್ಲ. 1 ಎಕರೆ ಜಮೀನಿದೆ ಅಷ್ಟೇ. ಇನ್ನು ಅಮ್ಮ ಅಪ್ಪ ಇಬ್ರು ಕೆಲಸ ಮಾಡ್ತಾರೆ. ಹೇಗೋ ಅವ್ರ ಜೀವನ ನಡೀತಾ ಇದೆ. ನನ್ನನ್ನು ಓದಿಸೋದಕ್ಕೆ ತುಂಬ ಕಷ್ಟಪಟ್ಟಿದ್ರು. ಇವಾಗ ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಕಲ್. ಹೌದಾ? ಸರಿ ಕಣಪ್ಪ, ಆಯಿತು. ಮತ್ತೆ ಇನ್ನೇನಪ್ಪ ಸಮಾಚಾರ? ಆಫೀಸಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ? ನನ್ನ ಮಗಳು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳ? ಹಾಂ ಅಂಕಲ್, ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ. ಆಫೀಸ್ ಸ್ಟಾಫು ಎಲ್ಲರೂ ಒಳ್ಳೆಯವರೇನೆ. ಅದು ಅಂಕಲ್, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತ ಬಂದೆ. ಅದು ನಾನು ಮತ್ತು ಲಕ್ಷ್ಮಿ ಇಬ್ಬರೂ ತುಂಬ ಇಷ್ಟಪಡ್ತಾ ಇದ್ದೀವಿ. ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಕಲ್, ನೀವು ಒಪ್ಪಿಗೆ ಕೊಟ್ಟರೆ ನಮ್ಮ ತಂದೆ ತಾಯಿನ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಅಲ್ಲಪ್ಪ, ಏನು ಹೇಳ್ತಿದೀಯ ನೀನು? ಲಕ್ಷ್ಮಿ, ಏನಮ್ಮ ಇದು ಈ ಹುಡುಗ ಹೇಳ್ತಿರೋದು? ಹೌದು ಪಪ್ಪ, ನಾನು ಇವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವರು ಅಷ್ಟೇ ನಾನು ತುಂಬ ಇಷ್ಟಪಡ್ತಿದ್ದಾರೆ. ನನಗೆ ಈ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವರನ್ನೇ ಜೊತೆನಲ್ಲಿ ಕರ್ಕೊಂಬಂದೆ. ನೋಡಪ್ಪ, ಈಗ ನಾವು ಹೆಣ್ಣೆತ್ತವರಾಗಿ ನಾವು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸರಿ ಮಾಡೋದಕ್ಕಾಗೋದು. ಆ ಟೈಮಲ್ಲಿ ನಾವೇನಾದರೂ ದುಡುಕಿ ಒಳ್ಳೆ ಹುಡುಗನ್ ಕೊಡಲಿಲ್ಲ ಅಂತಂದರೆ ಹೆಣ್ಮಕ್ಳು ಜೀವನ ಅತಂತ್ರ ಆಗ್ಬಿಡುತ್ತೆ ಕಣಪ್ಪ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಸದ್ಯಕ್ಕೆ ನಿಮ್ಮ ಮದುವೆಗೆ ನಾವು ಒಪ್ಪಿಗೆ ಕೊಡಲ್ಲಪ್ಪ. ಯಾಕಂದರೆ ಈಗ ನಿಮ್ಮ ಹತ್ರನೂ ಜಮೀನು ಅಂತ ಏನೂ ಇಲ್ಲ. ಇರೋದು 1 ಎಕರೆನಲ್ಲಿ ಏನು ಜೀವನ ಮಾಡ್ತೀಯಾ? ಇವತ್ತು ಮಾಡ್ತಿರೋದು ನೋಡಿದ್ರೆ ಪ್ರೈವೇಟ್ ಕಂಪ್ನಿನಲ್ಲಿ ಒಂದು ಕೆಲಸ ಮಾಡ್ತಿದೀಯಾ. ಆ ಕೆಲಸದಿಂದ ಏನಾದರೂ ತೆಗೆದ್ರು ಅಥವಾ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಜೀವನಕ್ಕೆ ಏನು ಮಾಡ್ತೀಯ ನೀನು? ಅದೇ ಹಳ್ಳಿನಲ್ಲಿ ಹೋಗಿ ಜೀವನ ಮಾಡಬೇಕಾಗುತ್ತೆ. ಇಲ್ಲಪ್ಪ, ಖಂಡಿತ ಇಲ್ಲ. ನಾನು ಇದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ಅಂಕಲ್, ಪ್ಲೀಸ್ ಅಂಕಲ್, ಆ ಥರ ಹೇಳಬೇಡಿ ಅಂಕಲ್. ನಾನು ಲಕ್ಷ್ಮಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂಕಲ್. ನೋಡಪ್ಪ, ನೀನು ನಮ್ಮ ಲಕ್ಷ್ಮಿ ಕೊಲೀಗ್ ಅನ್ನೋ ಕಾರಣಕ್ಕೋಸ್ಕರ ಕೂರಿಸಿ ಮಾತಾಡ್ತಾ ಇದ್ದೀನಿ ಹೊತ್ತು, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಿನ್ನನ್ನು ನಮ್ಮ ಮನೆ ಒಳಗಡೆನೂ ಬಿಟ್ಕೋತಾ ಇರಲಿಲ್ಲ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಆಚೆ ಹೋಗು. ನನ್ನ ಮಗಳಿಗೆ ಯಾವ ಥರ ಗಂಡನ್ನ ಹುಡುಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಲ್ರೆಡಿ ನಾನು ಅವಳಿಗೆ ಕೆಲವು ಗಂಡುಗಳನ್ನ ಹೇಳಿದ್ದೀನಿ, ಕೇಳು. ಎಲ್ಲರೂ ಡಾಕ್ಟರ್ಸು, ಇಂಜಿನಿಯರ್ಸು, ಗೌರ್ಮೆಂಟ್ ಎಂಪ್ಲಾಯೀಸು, ಎಲ್ಲರೂ ಒಳ್ಳೆ ರಿಚ್ ಆಗಿರೋಂಥ ಬಿಸ್ನೆಸ್ ಮೆನ್ಗಳೆಲ್ಲ ಬಂದಿದ್ದಾರೆ. ಅಂಥದ್ರಲ್ಲಿ ನಾನು ನಿಮಗೆ ಅದು ಆ ಹಳ್ಳಿನಲ್ಲಿ ಹೋಗಿ ಜೀವನ ಮಾಡೋದಿಕ್ಕ? ಖಂಡಿತ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಾನು ಕಳಿಸ್ಕೊಡಲ್ಲಪ್ಪ. ಇಷ್ಟೆಲ್ಲ ಓದಿಸಿ ಬರ್ಸಿ ಈ ಥರ ಎಜುಕೇಟೆಡ್ ಮಾಡಿದ್ದು ಆ ಹಳ್ಳಿನಲ್ಲಿ ನನ್ನ ಮಗಳು ಜೀವನ ಮಾಡಲಿ ಅಂತನಾ? ಇಲ್ಲಪ್ಪ, ಆಗಲ್ಲ. ನೋಡು, ಇಲ್ಲಿಂದ ಹೊರಡು. ಅದು ಹಂಗಲ್ಲ ಅಂಕಲ್, ನಾನು ಅವಳನ್ನ ಹಳ್ಳಿಗೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಇಟ್ಕೊಂಡಿರ್ತೀನಿ. ಬೇಕಾಗಿಲ್ಲ, ನನಗೆ ನಿನ್ನ ಸಂಬಂಧ ಇಷ್ಟ ಇಲ್ಲ. ದಯವಿಟ್ಟು ಆಚೆ ಹೋಗು. ಕತ್ತಿಡ್ದು ಆಚೆ ತಳ್ಳಕ್ ಮುಂಚೆ ನೀನೇ ಹೊರಟೋಗು. ಸರಿ ಅಂಕಲ್. ಆದಿತ್ಯ, ನಿಂತ್ಕೋ. ಎಲ್ಲೋಗ್ತಾ ಇದೆಯಾ ಲಕ್ಷ್ಮಿ? ಎಲ್ಲೂ ಹೋಗ್ಬೇಕಾಗಿಲ್ಲ, ಕುತ್ಕೋ. ಅಮ್ಮ ಬಿಡಮ್ಮ, ಆದಿತ್ಯ ಹೊಟ್ಟೋಗ್ತಿದ್ದಾನೆ, ಬಿಡಮ್ಮ ಪ್ಲೀಸ್, ಬಿಡಮ್ಮ. ನೋಡು, ಹೋದ್ರೆ ಹೋಗ್ಲಿ, ನೀನು ಸುಮ್ಮನೆ ಕುತ್ಕೋ ಇಲ್ಲಿ. ಪಪ್ಪ ಪ್ಲೀಸ್ ಪಪ್ಪ, ಯಾಕೆ ಪಪ್ಪ ಅವ್ನಿಗೆ ಆ ಥರ ಮಾತಾಡಿದ್ರಿ? ನೋಡು ಲಕ್ಷ್ಮಿ, ನಾನು ಆ ಹುಡುಗ ಇದ್ದ ಅಂತ ಹೇಳಿ ಅವನ ಮುಂದೆ ನಿನ್ನ ಮರ್ಯಾದೆ ತೆಗಿಬಾರ್ದು ಅಂತ ಸುಮ್ಮನೆ ಇದ್ದೆ. ಏನು ಅನ್ಕೊಂಡಿದ್ಯಾ ನೀನು? ನಿನ್ನನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿ ಓದಿಸಿ ಇಷ್ಟೆಲ್ಲ ಮಾಡ್ತಿರೋ ನಮಗೆ ನಿನ್ನ ಫ್ಯೂಚರ್ ಹೇಗಿರಬೇಕು, ನಿನ್ನ ಯಾರನ್ನ ಮದುವೆ ಆದರೆ ಚೆನ್ನಾಗಿರ್ತೀಯ ಅನ್ನೋದು ಗೊತ್ತಿರಲ್ವಾ? ಹೋಗಿ ಅಂತ ಹಳ್ಳಿ ಹುಡುಗನ ಇಷ್ಟಪಟ್ಟಿದೀಯಾ ನೀನು? ಪಪ್ಪ,
ಅವ್ನು ಹಳ್ಳಿ ಹುಡುಗ ಆಗಿರ್ಬೋದು ಪಪ್ಪ, ಆದರೆ ಅವ್ನು ನನ್ನ ತುಂಬ ಇಷ್ಟಪಡ್ತಿದ್ದಾನೆ. ಅವ್ನು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ ಪಪ್ಪ. ಪ್ಲೀಸ್ ಪಪ್ಪ, ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿ ಪಪ್ಪ. ಇಲ್ಲ, ಇಷ್ಟು ದಿನ ನನ್ನ ಮಗಳು ಅಂತ ನೀನು ಮೆರೆಸಿದ್ದು ನಮ್ಮದೇ ತಪ್ಪು. ಏಯ್ ಶೋಭಾ, ಒಂದು ಕೆಲಸ ಮಾಡು. ಮೊನ್ನೆ ಆ ಡಾಕ್ಟರ್ ಬಂದಿದ್ನಲ್ಲ, ಆ ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಎಲ್ಲರೂ ನಿಶ್ಚಿತಾರ್ಥಕ್ಕೇನೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳು. ಬೇಡ, ನಿಶ್ಚಿತಾರ್ಥ ಅಂತ ಅಂದರೆ ಟೈಮ್ ಕೊಟ್ಟಾಗುತ್ತೆ. ಇಲ್ಲ, ಏನೋ ಒಂದು ಹೇಳಿ ಮದುವೆನೇ ಫಿಕ್ಸ್ ಮಾಡಿಬಿಡೋಣ. ಅವ್ರಿಗೆ ಹೇಳು, ನಿಮ್ಮ ಸಂಬಂಧ ನಮ್ಗೆ ಒಪ್ಪಿಗೆ ಆಗಿದೆ, ಮದುವೆ ಮಾತುಕತೆ ನಡೆಸೋಣ ಅಂತ ಹೇಳು. ಸರಿ ರೀ, ಆಯಿತು. ಪಪ್ಪ ಬೇಡ ಪಪ್ಪ, ಬೇಡ ಪಪ್ಪ, ನನಗೆ ಮದುವೆ ಇಷ್ಟ ಇಲ್ಲ ಪಪ್ಪ. ನೋಡು, ನೀನು ಇಷ್ಟ ಕಷ್ಟ ಕೇಳ್ಕೊಂಡು ಕೂತಿರೋದಕ್ಕೆ ನಾನೇನು ಗೂಬೆ ಅಲ್ಲ. ನಾನು ಹೇಳ್ದಷ್ಟೇ ಮಾಡು. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಶೋಭಾ, ಇವಳು ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕು. ಗಂಡು ಕಡೆಯವ್ರು ಬರಲಿ, ನಾನು ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ. ಆದಷ್ಟು ಬೇಗ ಇವಳು ಮದುವೆ ಮಾಡಿ ಸಾಗಾಕೋಣ. ಇವಳು ಹಿಂಗೆ ಬಿಟ್ಟರೆ ನಮ್ಮ ಮರ್ಯಾದೆ ತೆಗಿಯೋ ಕೆಲಸನೇ ಮಾಡ್ತಾಳೆ. ಸರಿ ರೀ, ಆಯಿತು.